ಹಾಯ್ ಎವ್ರಿವನ್. ಇವತ್ತು ನಾವು ಮೊಸರು ಸಾಂಬಾರು ಅಥವಾ ಮೊಸರು ಖಾರ ಮಾಡೋದು ಹೇಗೆ ಅಂತ ನೋಡೋಣ. ಆ್ಯಕ್ಚುಲಿ ಇದು ತುಂಬ ಈಸಿ ಮತ್ತು ಬ್ಯಾಚುಲರ್ಸಿಗೆ ಇದು ಈಸಿಯಾಗಿ ಮಾಡ್ಕೋಬೋದು. ವಿತಿನ್ 5 ಮಿನಿಟ್ಸಲ್ಲಿ ಇದು ಸಾಂಬಾರು ರೆಡಿ ಆಗುತ್ತೆ. ಇಲ್ಲಿ ನಾನು ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿನಾಗ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಆಲ್ರೆಡಿ. ಅದಾದಮೇಲೆ ನಾನು ಇಲ್ಲಿ ಮೊಸರು ತಗೊಂಡಿದ್ದೀನಿ 1/4 ಲೀಟರ್. ಈ ಮೊಸರನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಸ್ವಲ್ಪ ಇದಾಗಿರುತ್ತಲ್ಲ ಮೊಸರು, ಗಟ್ಟಿ ಅದನ್ನು ಸ್ವಲ್ಪ ನೀರು ಹಾಕಿ ಒಂದು ಸೌಟಲ್ಲಿ ತಗೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ. ಆ್ಯಕ್ಚುಲಿ ತುಂಬ ಈಸಿ ಸಾಂಬಾರು. ಆ್ಯಕ್ಚುಲಿ ಇನ್ ಕೇಸ್ ಯಾರಾದ್ರು ವರ್ಕಿಗೆ ಹೋಗಿ ಬಂದಿರೋರಾದರೆ, ನೈಟ್ ಏನು ಅಡುಗೆ ಮಾಡೋರು ಅನ್ನೋರು ಅದನ್ನು ತುಂಬ ಬೇಗ ಮಾಡ್ಕೋಬೋದು. ಅದಾದಮೇಲೆ ನಾನಿಲ್ಲೊಂದು ತಪ್ಪಲಿ ತಗೊಂಡು ಅದನ್ನು ಗ್ಯಾಸ್ ಹಚ್ಚಿಟ್ಕೊತಿದ್ದೀನಿ. ಹಚ್ಚಿಟ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಹಾಕಿ ನಾನು ಆಲ್ರೆಡಿ ಹೆಚ್ಚಿಟ್ಕೊಂಡ್ರೆ ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹಾಕಬೇಕು. ಅದಕ್ಕೂ ಮುಂಚೆ ನಾವಿಲ್ಲಿ ಸಾಸಿವೆ ಆದಮೇಲೆ ಸ್ವಲ್ಪ ಜೀರಿಗೆನ ಹಾಕ್ಕೋಬೇಕು. ಜೀರಿಗೆ ಆ್ಯಕ್ಚುಲಿ ಎಲ್ಲ ಅಡುಗೆಗೂ ಯೂಸ್ ಮಾಡಬೇಕು. ಯೂಸ್ ಮಾಡಿದ್ರೆ ಅದು ಹೆಲ್ತಿಗೂ ತುಂಬ ಒಳ್ಳೆಯದು. ನಾನು ಸ್ವಲ್ಪ ಕಡಲೆಬೇಳೆ ಹಾಕ್ತಿದ್ದೀನಿ, ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಇವಾಗ ಎರಡನ್ನೂ ಇದು ಮಾಡ್ಕೊಬೇಕು. ಅದಾದಮೇಲೆ ನಾನಿಲ್ಲಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎರಡನ್ನೂ ಹಾಕಿದ್ದೀನಿ. ಹಾಕಾದ್ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಹೆಚ್ಚಿಟ್ಕೊಂಡಿರ್ತೀವಿ ಈರುಳ್ಳಿನ, ಅದನ್ನು ನೀಟಾಗಿ ಚಿಕ್ಕದು ಹೆಚ್ಕೊಂಡು ಅದನ್ನು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಿದ್ರೆ ಅದು ಈರುಳ್ಳಿ ಸ್ಮೆಲ್ಲೆಲ್ಲ ಹೋಗಬೇಕು. ಹಂಗಾರೆ ಚೆನ್ನಾಗಿರುತ್ತದು. ಅದಾದಮೇಲೆ ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ಉಪ್ಪು ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದು ಈರುಳ್ಳಿ ಸ್ಮೆಲ್ ನೀಟಾಗಿ ಹೋಗುತ್ತೆ. ಈರುಳ್ಳಿ ಸ್ಮೆಲ್ ನೀಟಾಗಿ ಹೋದರೆ ಸಾಂಬಾರು ಊಟ ಮಾಡುವಾಗ ಏನು ಸ್ಮೆಲ್ ಏನು ಬರಲ್ಲ. ಈರುಳ್ಳಿದು ನೀಟಾಗಿರುತ್ತೆ. ಈ ಥರ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ನೀರನ್ನ ಹಾಕ್ಕೋಬೇಕು. ನೀರನ್ನ ಯಾಕೆ ಹಾಕ್ತೀನಿ ಅಂತ ನಾನು ಲಾಸ್ಟಲ್ಲಿ ನಿಮ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಾದಮೇಲೆ ನಾನು ಆಗಲೇ ಎತ್ತಿಟ್ಕೊಂಡಿದ್ದಲ್ಲ ಮೊಸರು, ಆ ಮೊಸರನ್ನ ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಸಾಂಬಾರು ಪುಡಿ ಎರಡನ್ನೂ ಮಿಕ್ಸ್ ಮಾಡ್ಕೋಬೇಕು. ಇನ್ ಕೇಸ್ ಇದ್ರೂ ಓಕೆ, ಇಲ್ದೋದ್ರೆ ಆಪ್ಷನಲ್ಲಿದ್ದು. ನಾನಿತ್ತು ಅಂತ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ಮೊಸರು ಜೊತೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಆಲ್ರೆಡಿ ಇದಕ್ಕೆ ಅದನ್ನು ಹಾಕಬೇಕು ಮೊಸರನ್ನ. ಇಲ್ಲಿ ಏನಂತಕ್ಕೆ ನಾನು ಇಲ್ಲಿ ಒಗ್ಗರಣೆಗೆ ನೀರು ಹಾಕ್ತೀನಿ ಅಂದರೆ ಮೊಸರು ಒಡೆಯಲ್ಲ ನೀರು ಹಾಕಿದ್ರೆ. ಇನ್ ಕೇಸ್ ಏನಾದರೂ ಡೈರೆಕ್ಟ್ ಹಾಗೆ ಹಾಕಿದ್ರೆ ನೀರು ಹಾಕ್ದಂಗೆ ಅದು ಮೊಸರು ಮತ್ತು ನೀರು ಸೆಪ್ರೇಟಾಗಿ ಆಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಫಸ್ಟು ನೀರು ಹಾಕ್ಕೊಂಡು ಅದನ್ನು ಬೇಯಿಸ್ಕೊಂಡು ನಂತರ ಮೊಸರನ್ನ ಮಿಕ್ಸ್ ಮಾಡಿದ್ದೀನಿ. ಅದಾದಮೇಲೆ ಗ್ಯಾಸ್ನ ಆಫ್ ಮಾಡಿಬಿಡೋಕೆ ಇಮ್ಮಿಡಿಯೇಟ್ಲಿ. ಬೇಯಿಸಬಾರ್ದು, ನಾರ್ಮಲ್ ಸಾಂಬಾರು ಬೇಯಿಸ್ದಂಗೆ. ಇವಾಗ ಅದನ್ನು ನೀಟಾಗಿ ಮಿಕ್ಸ್ ಮಾಡಿದ್ರೆ ಮೊಸರು ಖಾರ ಅಥವಾ ಮೊಸರು ಸಾಂಬಾರು ರೆಡಿ ಆಗುತ್ತೆ. ಇದನ್ನು ನೀವು ಅನ್ನದ ಜೊತೆನಾದರೂ ಊಟ ಮಾಡ್ಬೋದು, ಅಥವಾ ಮುದ್ದೆ ಇದ್ದರೆ ಮುದ್ದೆ ಜೊತೆನಾದರೂ ನೀವು ಊಟ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಇನ್ ಕೇಸ್ ನಿಮ್ಮ ಜೊತೆಗೆ ಏನಾದರೂ ಬೇಕಂದ್ರೆ ಉಪ್ಪಿನಕಾಯಿ ಏನಾದರೂ ಮಾಡ್ಕೊಂಡು ತಿನ್ಬೋದು. ಥ್ಯಾಂಕ್ ಯು.